ರೀಸೆಂಟಾಗಿ ಟ್ವಿಟ್ಟರ್ದು ಕೆಲವೊಂದು ರೆಪ್ಯೂಟೆಡ್ ಸೋರ್ಸ್ಗಳ ಪ್ರಕಾರ ಮತ್ತು ಕೆಲವೊಂದು ವೆಬ್ಸೈಟ್ಗಳ ಪ್ರಕಾರ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳಿಂದ ಒನ್ ಪ್ಲಸ್ ಬ್ರ್ಯಾಂಡು ಅಫಿಷಿಯಲ್ ಆಗಿ ಎಕ್ಸಿಟ್ ಆಗ್ತಾ ಇದೆ. ಆ ದೇಶಗಳಲ್ಲಿ ಒನ್ ಪ್ಲಸ್ ಅವರು ಅವರ ಸ್ಮಾರ್ಟ್ಫೋನ್ನ ಸೇಲ್ ಮಾಡೋದಿಲ್ಲ. ಜೊತೆಗೆ 2027ನೇ ಇಸ್ವಿಯಷ್ಟರಲ್ಲಿ ಭಾರತ ದೇಶವನ್ನು ಕೂಡ ಒನ್ ಪ್ಲಸ್ ಎಕ್ಸಿಟ್ ಆಗುತ್ತೆ ಅಂತ ಈ ರೆಪ್ಯೂಟೆಡ್ ನ್ಯೂಸ್ ಮೀಡಿಯಾಗಳು ರಿಪೋರ್ಟನ್ನು ಮಾಡ್ತಾರೆ. ಅದಾದ ನಂತರ ಒನ್ ಪ್ಲಸ್ ಇಂಡಿಯಾದವರು ಅಫಿಷಿಯಲ್ ಆಗಿ ಅದಕ್ಕೆ ರೆಸ್ಪಾನ್ಸನ್ನು ಮಾಡ್ತಾರೆ. ಇಲ್ಲ, ಆ ರೀತಿ ಯಾವುದೇ ಎಕ್ಸಿಟ್ ಭಾರತ ದೇಶದಿಂದ ಆಗ್ತಾ ಇಲ್ಲ, ಒನ್ ಪ್ಲಸ್ ಬ್ರ್ಯಾಂಡ್ ಅದೇ ರೀತಿ ಕಂಟಿನ್ಯೂ ಆಗುತ್ತೆ, ಜಸ್ಟ್ ನಾವು ಓ ಎಸ್ಸನ್ನು ಚೇಂಜ್ ಮಾಡ್ತಾ ಇದ್ದೀವಿ ಅಂತ. ಇಷ್ಟು ದಿನ ಏನು ಒನ್ ಪ್ಲಸ್ನಲ್ಲಿ ಆಕ್ಷನ್ ಓ ಎಸ್ ಇತ್ತು ಅದನ್ನು ರಿಮೂವ್ ಮಾಡಿ ಓಪೋದು ಕಲರ್ ಓ ಎಸ್ಸನ್ನು ರೀಪ್ಲೇಸ್ ಮಾಡ್ತಾರೆ. ನಂಗನಿಸ್ದಂಗೆ ಮ್ಯಾಟ್ರೇ ಆಗಲ್ಲ, ಆಯಿತಾ. ಒನ್ ಪ್ಲಸ್ ಕಂಪನಿ ಗ್ಲೋಬಲ್ ಆಗಿ ಎಕ್ಸಿಟ್ ಆಗಿ ಯಾವುದೋ ಕಾಲನೇ ಆಗೋಗಿದೆ. ಈ ಒನ್ ಪ್ಲಸ್ ನಾಮಕಾವಸ್ಥೆ ಒಂದು ಒನ್ ಪ್ಲಸ್ ಬ್ರ್ಯಾಂಡ್ ಅಷ್ಟೇ, ಆಯಿತಾ. ಅದು ಇನಿಷಿಯಲಿ ಶುರುವಾದಾಗ ಆ ಒಂದು ಏನು ಐಡಿಯಾಲಜಿ ಇತ್ತು ಈ ಕರೆಂಟ್ಲಿರುವಂಥ ಐಡಿಯಾಲಜಿಗೂ ಸಂಬಂಧನೇ ಇಲ್ಲ. ಕಂಪ್ಲೀಟಾಗಿ ಈ ಒಂದು ಒನ್ ಪ್ಲಸ್ ಬ್ರ್ಯಾಂಡನ್ನು ಓಪೋ ಕಂಟ್ರೋಲ್ ಮಾಡ್ತಾ ಇದೆ. ನಾಮಕಾವಸ್ಥೆ ಸಪ್ರೇಟ್ ಆಕ್ಷನ್ ಓ ಎಸ್ ಇರ್ಬೋದು, ನಾನು ಎರಡನ್ನೂ ಕೂಡ ಅಕ್ಕಪಕ್ಕ ಹಿಡ್ಕೊಂಬಿಟ್ಟು ತೋರಿಸ್ತೀನಿ, ಏನೂ ಡಿಫ್ರೆನ್ಸ್ ಇಲ್ಲ, ಆಯಿತಾ. ನಾಮಕಾವಸ್ಥೆ ಆಕ್ಷನ್ ಓ ಎಸ್, ಬಟ್ ಒಳಗಡೆ ಇರುವಂಥದ್ದು ಕಲರ್ ಓ ಎಸ್. ಏನು ಮೇಜರ್ ಡಿಫ್ರೆನ್ಸ್ ಈ ಎರಡು ಓ ಎಸ್ಗಳಲ್ಲಿ ಇಲ್ಲ. ಈಗ ಅಫಿಷಿಯಲ್ಲಾಗಿ ಎಕ್ಸಿಟ್ಟು, ಅಫಿಷಿಯಲ್ಲಾಗಿ ಓ ಎಸ್ ಚೇಂಜ್ ಅಂತ ಮಾಡ್ತಾ ಇದ್ದಾರೆ. ಬಿಟ್ಟರೆ ಈ ಓಪೋ, ಈ ರಿಯಲ್ಮಿ ಮತ್ತು ಒನ್ ಪ್ಲಸ್ ಎಲ್ಲ ಒಂದೇ ಕಂಪನಿ. ಚೈನಾದಿಂದ ಆ್ಯಕ್ಚುಲಿ ರಿಯಲ್ಮಿ ಬ್ರ್ಯಾಂಡ್ ಎಕ್ಸಿಟ್ ಆಗ್ತಾ ಇದೆಯಂತೆ. ನಮ್ಮ ದೇಶದಿಂದ ಆಬ್ವಿಯಸ್ಲಿ ಆಗಲ್ಲ. ಏನಕ್ಕೆ ಅಂದರೆ ನಮ್ಮ ದೇಶದಲ್ಲಿ ತುಂಬ ದೊಡ್ಡ ಮಾರ್ಕೆಟ್ ಶೇರನ್ನು ಈ ಒಂದು ರಿಯಲ್ಮಿ ಬ್ರ್ಯಾಂಡ್ ಹೊಂದಿದೆ. ಸೊ ಈ ರಿಯಲ್ಮಿನಲ್ಲಿ ರಿಯಲ್ಮಿ ಯು ಐ ಇತ್ತು, ಸೊ ಅದಕ್ಕೂ ಕೂಡ ಅಫಿಷಿಯಲ್ ಆಗಿ ಕಲರ್ ಓ ಎಸ್ಸೇ ರಿಪ್ಲೇಸ್ ಆಗುತ್ತಂತೆ. ಸೊ ನೆಕ್ಸ್ಟು ಈ ಓಪೋ, ಒನ್ ಪ್ಲಸ್, ರಿಯಲ್ಮಿ ಈ ಮೂರು ಫೋನ್ಗಳಲ್ಲಿ ನೋಡೋದಕ್ಕೆ ಒಂದೇ ರೀತಿಯ ಓ ಎಸ್ ಇರುತ್ತೆ, ಎಲ್ಲ ಒಂದೇ ರೀತಿಯ ಫೋನ್ ಆಗಿರುತ್ತೆ. ನೆಕ್ಸ್ಟಿಂದ ಒನ್ ಪ್ಲಸ್ ಫೋನಾರ ತಗೊಳ್ಳಿ, ಓಪೋ ಫೋನಾರ ತಗೊಳ್ಳಿ, ರಿಯಲ್ಮಿ ಫೋನಾರ ತಗೊಳ್ಳಿ, ಎಲ್ಲ ಒಂದೇ ರೀತಿ ಇರ್ತವೆ, ಏನು ಡಿಫ್ರೆನ್ಸ್ ಇರೋದಿಲ್ಲ. ಈಗ ಹೆಂಗೆ ಈ ಎಮ್ ಐ ಬ್ರ್ಯಾಂಡಿಂದು ರೆಡ್ಮಿ, ಶಾಮಿ ಮತ್ತು ಪೋಕೋ ಎಲ್ಲ ಡಿಫ್ರೆಂಟ್ ಬ್ರ್ಯಾಂಡಲ್ಲಿ ಹೆಂಗೆ ಕೆಲಸ ಮಾಡ್ತಾವೋ ಅದೇ ರೀತಿ ನೆಕ್ಸ್ಟ್ ಓಪೋ, ರಿಯಲ್ಮಿ, ಒನ್ ಪ್ಲಸ್ ಆಗುತ್ತೆ ಅಷ್ಟೇ. ಅವ್ರದ್ದು ಕೂಡ ಅಷ್ಟೇ, ಪೋಕೋದು, ಎಮ್ ಐದು, ರೆಡ್ಮಿದು ಎಲ್ಲ ಒಂದೇ ಥರ ಓ ಎಸ್ಸು, ಏನು ಡಿಫ್ರೆನ್ಸ್ ಇಲ್ಲ. ಡಿಫ್ರೆಂಟ್ ಹೆಸರಲ್ಲಿ ಸೇಲ್ ಮಾಡ್ತಾರೆ ಅಷ್ಟೇ. ಸೇಮ್ ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ, ಬೇರೆ ಏನೂ ಚೇಂಜ್ ಆಗೋಲ್ಲ. ಸೊ ಸರ್ವಿಸ್ ಸೆಂಟ್ರ್ಗಳೆಲ್ಲ ಒಂದೇ ಆಗ್ತವೆ, ತುಂಬ ಒಳ್ಳೆಯದು. ಸೊ ಓಪೋ ಸರ್ವಿಸ್ ಸೆಂಟ್ರು ತುಂಬ ಚೆನ್ನಾಗಿದೆ. ಒನ್ ಪ್ಲಸ್ಸಿಂದ ಅಷ್ಟೊಂದು ಜಾಸ್ತಿ ಇರಲಿಲ್ಲ. ನೆಕ್ಸ್ಟು ಒನ್ ಪ್ಲಸ್ ಫೋನ್ನ ನೀವು ಆಲ್ರೆಡಿ ಓಪೋ ಸರ್ವಿಸ್ ಸೆಂಟ್ರಲ್ಲಿ ರಿಪೇರಿಯನ್ನು ಮಾಡಿಸ್ಕೊಬೋದು. ನೆಕ್ಸ್ಟು ರಿಯಲ್ಮಿನೂ ಕೂಡ ಅದಕ್ಕೆ ಇನ್ಕ್ಲೂಡ್ ಮಾಡ್ತಾರೆ. ರಿಯಲ್ಮಿ ಫೋನ್ನು ಕೂಡ ಓಪೋ ಸರ್ವಿಸ್ ಸೆಂಟ್ರಲ್ಲೇ ರಿಪೇರಿ ಮಾಡಿಸ್ಕೊಬೋದು ಅಂತ. ಅದಕ್ಕಿಂತ ಒಳ್ಳೆ ನ್ಯೂಸ್ ಬೇರೇನೂ ಇಲ್ಲ. ರಿಯಲ್ಮಿ ಸರ್ವಿಸ್ ಸೆಂಟ್ರ್ಗಳು ಕೆಡ್ತಾಗಿದ್ದಾವೆ. ನೆಕ್ಸ್ಟ್ ಅದನ್ನು ಮಾಡಿದ್ರು ಅಂದರೆ ಓಪೋ ಸರ್ವಿಸ್ ಸೆಂಟ್ರಿಗೆ ಇನ್ಕ್ಲೂಡ್ ಆಯಿತು ಅಂದರೆ ಅದಕ್ಕಿಂತ ಗುಡ್ ನ್ಯೂಸು ರಿಯಲ್ಮಿ ಆಲ್ರೆಡಿ ಇರುವಂಥ ಯೂಸರ್ಸ್ಗಳಿಗೆ ಬೇರೇನೂ ಇಲ್ಲ. ಹಾಗಾದರೆ ನೀವು ಕೇಳ್ಬೋದು, ಈಗ ನಾವು ಒನ್ ಪ್ಲಸ್ ಫೋನ್ನ ಪರ್ಚೇಸ್ ಮಾಡ್ಬೋದಾ, ನೆಕ್ಸ್ಟ್ ಇಯರ್ ಎಕ್ಸಿಟ್ ಆಗ್ಬಿಟ್ರೆ ಏನು ಕತೆ? ಹೇಳೋಕ್ಕಾಗಲ್ಲ, ಎಕ್ಸಿಟ್ ಆದರೂ ಆಗ್ಬೋದು. ಈಗ ಇರ್ತೀವಿ ಅಂದು ಮುಂದಿನ ವರ್ಷ ಎಕ್ಸಿಟ್ ಆದರೂ ಆಶ್ಚರ್ಯಪಡಬೇಕಾಗಿಲ್ಲ. ಬಟ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಪರ್ಚೇಸ್ ಮಾಡಿರೋರು. ಏನಕ್ಕೆ ಅಂದರೆ ಈ ಒನ್ ಪ್ಲಸ್ ಮತ್ತು ರಿಯಲ್ಮಿ ಎರಡು ಓಪೋ ಅಂಡರೇ ಬರೋದ್ರಿಂದ ಓಪೋನೋ ರೆಸ್ಪಾನ್ಸಿಬಿಲಿಟಿ ತಗೋತಾರೆ. ಆ ಫೋನ್ಗಳೇನು ಎಕ್ಸಿಸ್ಟಿಂಗ್ ಇರುತ್ತೆ ಅದಕ್ಕೆ ಸರ್ವಿಸನ್ನು 100% ಕೊಟ್ಟೇ ಕೊಡ್ತಾರೆ. ಅವ್ರ ಸರ್ವಿಸ್ ಸೆಂಟ್ರಲ್ಲೇ ಕೊಡ್ತಾರೆ, ಪ್ರಾಬ್ಲಮ್ ಇಲ್ಲ. ಬಟ್ ಆದರೂ ಈ ಒನ್ ಪ್ಲಸ್ ಎಕ್ಸಿಟ್ ಆಗಬಾರ್ದು. ನಂಗೆ ಅನ್ನಿಸ್ದಂಗೆ ಕಾಂಪಿಟೇಷನ್ ಇರಬೇಕು. ಈ ಅಮೆರಿಕ, ಯುರೋಪಿಯನ್ ದೇಶಗಳಲ್ಲಿ ಸೇಲ್ಸ್ ತುಂಬ ಡೌನ್ ಆಗಿತ್ತು ಒನ್ ಪ್ಲಸ್ದು, ಯಾರು ತಗೊಳ್ಳೋರು ಇರಲಿಲ್ಲ, ಲೆಸ್ ದೆನ್ 1% ಅಂತೆ. ಬಟ್ ನಮ್ಮ ದೇಶದಲ್ಲಿ ಒನ್ ಪ್ಲಸ್ ಒಂದು ಒಳ್ಳೆ ಬ್ರ್ಯಾಂಡ್ ನೇಮ್ ಇರುವಂಥ ಕಂಪನಿ, ಜನ ತಗೋತಾರೆ ಒನ್ ಪ್ಲಸ್ ಅಂತ ಅಂದರೆ. ಅದನ್ನು ಇತ್ತೀಚೆಗೆ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಸ್ಟಿಲ್ ಎಕ್ಸಿಟ್ ಆಗಬಾರ್ದು, ಒಂದು ಕಾಂಪಿಟೇಷನ್ ಇರಬೇಕು. ಬಟ್ ಏನು ಉಪಯೋಗ, ಎಲ್ಲ ಒಂದೇ ಕಂಪ್ನಿ ಕಂಟ್ರೋಲ್ ಮಾಡೋದಾದರೆ ಏನು ಉಪಯೋಗ? ಯೋಚನೆ ಮಾಡಿ. ಒಂದೇ ಫೋನ್ನ ಅಲ್ಲೂ ಲಾಂಚ್ ಮಾಡಿ ಇಲ್ಲೂ ಲಾಂಚ್ ಮಾಡ್ತಾರೆ ಎಷ್ಟೋ ಸಲ. ಆ ರೀತಿ ಆಗಿಬಿಟ್ರೆ ಬ್ರ್ಯಾಂಡ್ ವ್ಯಾಲ್ಯೂನೇ ಇರಲ್ಲ. ನೆಕ್ಸ್ಟ್ ಹೇಳ್ತೀನಿ ನೋಡಿ, ನೆಕ್ಸ್ಟು ಈ ಓಪೋದು ಬ್ಲೋಟ್ವೇರ್ಸ್ ಅದು ಇದು ಅನ್ವಾಂಟೆಡ್ ಅಪ್ಲಿಕೇಶನ್ ಎಲ್ಲದು ಇದಕ್ಕೆ ಬಂದ್ಬಿಡುತ್ತೆ. ಸೇಮ್ ಹಂಗೆ ಇರುತ್ತೆ. ಒಂದೇ ಥರ ಓ ಎಸ್ ಇದ್ದರೆ ಫೋನ್ನ ಅದು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ನೀವೇ ಯೋಚನೆ ಮಾಡಿ. ಅದು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಓಪೋನವರು, ದೇವರೇ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಸೊ ಒಟ್ಟಿನಲ್ಲಿ ನ್ಯೂಸ್ ಅಂತೂ ಹಿಂಗಿದೆ. ಗ್ಲೋಬಲ್ಲಾಗಿ ಒನ್ ಪ್ಲಸ್ನವ್ರು ಎಕ್ಸಿಟ್ ಆಗ್ತಾರೆ. ನಮ್ಮ ದೇಶ ಯಾವ ಎಕ್ಸಿಟ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಚೈನಾದಲ್ಲೂ ಕೂಡ ಒನ್ ಪ್ಲಸ್ ಕೆಲಸವನ್ನು ಮಾಡುತ್ತೆ, ನಮ್ಮ ದೇಶದಲ್ಲಿ ಮಾಡುತ್ತೆ. ಏನಕ್ಕೆ ನಮ್ಮದು ಎರಡು ತುಂಬ ದೊಡ್ಡ ಮಾರ್ಕೆಟ್, ಅದರಿಂದ ರಿಯಲ್ಮಿ ಕಂಟಿನ್ಯೂ ಆಗುತ್ತೆ. ಸೊ ಹಿಂಗಿದೆ ಕತೆ. ಒಂದು ಟೈಮಲ್ಲಿ ಒನ್ ಪ್ಲಸ್ ಅಂತ ಅಂದರೆ ಆಪಲ್ ಲೆವೆಲ್ನ ಹೈಪ್ ಇತ್ತು. ಬಟ್ ಈಗ ಹೆಂಗಾಗಿದೆ ಯೋಚನೆ ಮಾಡಿ. ಯಪ್ಪ, ಆಗ ನೀನು ಆಪಲ್ಲು ಒನ್ ಪ್ಲಸ್ ಇದ್ಬಿಟ್ರು ಅಯ್ಯೋ ಯಾರೋ ಕುಳ ಇರಬೇಕು ಅಂದ್ಕೊಳ್ಳೋರು, ಹಂಗಿತ್ತು. ಒನ್ ಪ್ಲಸ್ಗೆ ಆ ಥರ ಬ್ರ್ಯಾಂಡ್ ವ್ಯಾಲ್ಯೂ ಇತ್ತು.
ಏನು ಮಾಡೋಕ್ಕಾಗಲ್ಲ, ಹೊಗೆ ಹಾಕ್ಸಿದ್ರು. ಓಪೋನ್ ಅವರೇ ಹೊಗೆ ಹಾಕ್ಸಿದ್ದು. ಇದಿಷ್ಟು ಈ OnePlus ಅವನತಿಯ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.